ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು AC ಸರ್ಕ್ಯೂಟ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಇಫ್ ವೋಲ್ಟೇಜ್ ಇಸ್ ಈಕ್ವಲ್ ಟು 100 sin 314t AC ಸಪ್ಲೈ ಈಸ್ ಅವೈಲಬಲ್, ದೆನ್ ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆಂಗುಲರ್ ಫ್ರೀಕ್ವೆನ್ಸಿ, ಟೈಮ್ ಪೀರಿಯಡ್, RMS ವ್ಯಾಲ್ಯೂ, ಆವರೇಜ್ ವ್ಯಾಲ್ಯೂ. ವೆರಿ ಈಸಿ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ, ಸರಿನಾ? ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ನೀವು ಸ್ಕ್ರೀನ್ ಶಾಟ್ ತಕೊಂಡು ಆನ್ಸರ್ ಅನ್ನ ಬರ್ಕೋಬೇಕಾದ್ರೆ ನೋಟ್ಸ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಗಿವನ್ ಅನ್ನ ಬರೀಬೇಕು. ಯಾವುದೇ ಒಂದು ಪ್ರಾಬ್ಲಮ್ ಆಗಿದ್ರು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಗಿವನ್ ಬರೆದ್ರೆ ಒಂದ್ ಸ್ವಲ್ಪ ಅರ್ಧ ಮಾರ್ಕ್ಸ್ ಕೊಡ್ತಾರೆ, ಏನಾದ್ರೂ ಕೂಡ ನಿಮ್ಗೆ ಫೈನಲ್ ಆನ್ಸರ್ ಬಂದಿಲ್ಲ ಅಂತ ಅಂದ್ರೆ, ಸರಿನಾ? ಇದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರ ಕೊಟ್ಟಿರೋದೇನು, ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. V is equal to 100 sin 314t. ನೆಕ್ಸ್ಟ್ ಅವ್ರು ಏನ್ ಕೇಳಿದ್ದಾರೆ ಕ್ವಶನ್ ಅಲ್ಲಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂದ್ರೆ ವೋಲ್ಟೇಜ್ ಅನ್ನ ಕೊಟ್ಟಿರೋದ್ರಿಂದ VM ಅಂತಂದ್ರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಆಂಗುಲರ್ ಫ್ರೀಕ್ವೆನ್ಸಿ. ಸೊ F ಫ್ರೀಕ್ವೆನ್ಸಿ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಪೀರಿಯಡ್ ಅನ್ನ ಕೇಳ್ತಾ ಇದ್ದಾರೆ. ಸೊ T ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ RMS ವ್ಯಾಲ್ಯೂ ಅಂತಂದ್ರೆ VRMS ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಆವರೇಜ್ ವ್ಯಾಲ್ಯೂ ಅಂತಂದ್ರೆ V ಆವರೇಜ್ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ಸೊ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಬರಿತಾ ಹೋಗ್ತೀನಿ, ಫಸ್ಟ್ ಕ್ಲಾಸ್ ಅನ್ನ ಕೇಳಿಸ್ಕೊಳ್ಳಿ. ಅವ್ರು ಏನ್ ಕೇಳ್ತಾ ಇರೋದು, ಫಸ್ಟ್ ಫ್ರೀಕ್ವೆನ್ಸಿ VM ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಸೊ VM ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದಾರಲ್ಲ ನಮಗೆ ಗಿವನ್ ಈಕ್ವೇಶನ್, ಆ ಗಿವನ್ ಈಕ್ವೇಶನ್ ಅನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ದಿ ಈಕ್ವೇಶನ್ ಜೊತೆ ಕಂಪೇರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಮಾಡಬೇಕು, ಕಂಪೇರಿಂಗ್ ಗಿವನ್ voltage equation with standard form of voltage equation. ಈಗ ಫಸ್ಟ್ ಏನ್ ಮಾಡ್ರಿ, ಕೊಟ್ಟಿರುವಂತ ಈಕ್ವೇಶನ್ ಅನ್ನ ಬರೀರಿ. V is equal to 100 sin 314t. 100 sin 314t. ಇದೇನಿದು ಗಿವನ್ ಈಕ್ವೇಶನ್. ಸೊ ಸ್ಟ್ಯಾಂಡರ್ಡ್ ಈಕ್ವೇಶನ್ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಈಕ್ವೇಶನ್ ವಿಲ್ ಬಿ V is equal to VM sin ಒಮೆಗಾ t. ಸೊ ಇದೇನಿದು ಸ್ಟ್ಯಾಂಡರ್ಡ್ ಈಕ್ವೇಶನ್. ಸೊ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನೀಟಾಗಿ ಬರೀತಾ ಹೋಗ್ಬೇಕು. ಅಂತಂದ್ರೆ ಅವ್ರು ಆನ್ಸರ್ ಅನ್ನ ನೋಡಿದ್ರೆ ಸುಮ್ಮನೆ ಟಿಕ್ ಮಾರ್ಕ್ ಆಗಿ ಮಾರ್ಕ್ಸ್ ಕೊಡ್ಬೇಕು. ಆ ತರ ನೀವು ಸ್ಟೆಪ್ ವೈಸ್ ಬರೀತಾ ಹೋದ್ರೇನೆ ನಿಮಗೆ ಜಾಸ್ತಿ ಸ್ಕೋರ್ ಅನ್ನ ಮಾಡೋದಕ್ಕಾಗೋದು. ನಿಮ್ಗೆ ಗೊತ್ತು CGPA SGPA ಎಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರೀರಿ, ಫುಲ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಈಗ ಕಂಪೇರ್ ಮಾಡ್ತಾ ಬರೋಣ. ನೋಡಿ, ಇಲ್ಲಿ VM ಜಾಗದಲ್ಲಿ ಏನಿದೆ, ನನಗೆ 100 ಇದೆ. ಒಮೆಗಾ ಜಾಗದಲ್ಲಿ ಏನಿದೆ, ನನಗೆ 314 ಇದೆ. ಈ ಎರಡು ವ್ಯಾಲ್ಯೂಗಳು ಮೇಜರ್ ಬರ್ಕೊಳ್ಳಿ. VM ವಿಲ್ ಬಿ ಈಕ್ವಲ್ ಟು 100 ಕಂಪೇರ್ ಮಾಡಿದಾಗ. ನೆಕ್ಸ್ಟ್ ಏನ್ ಗೊತ್ತು, ಒಮೆಗಾ ಇಸ್ ಈಕ್ವಲ್ ಟು 314 ಆನ್ ಕಂಪೇರಿಂಗ್ ಅಂತ ಬರೀರಿ. ಆನ್ ಕಂಪೇರಿಂಗ್ ಅಂತಂದ್ರೆ ಕಂಪೇರ್ ಮಾಡಿದಾಗ ನನಗೆ ಈ ವ್ಯಾಲ್ಯೂಗಳು ಗೊತ್ತಾಗಿದ್ದಾವೆ. VM ವ್ಯಾಲ್ಯೂ ಇಸ್ ಈಕ್ವಲ್ ಟು 100 ಮತ್ತೆ ಒಮೆಗಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 314. ಈಗ ಅವ್ರು ಕೇಳಿರುವಂತ ಕ್ವಶನ್ಗೆ ಬರೋಣ. ಮೊದಲನೇದೇನು, VM ಅನ್ನ ಕೇಳಿದ್ದಾರೆ. ಸೊ VM ವಿಲ್ ಬಿ ಈಕ್ವಲ್ ಟು 100 ನಮಗೆ ಇಲ್ಲೇ ಗೊತ್ತಾಗಿದೆ. ನೋಡಿ, ಇಲ್ಲಿ 100 ಅಂತ ನಮಗೆ ಗೊತ್ತಾಗಿದೆ ಬೈ ಕಂಪೇರಿಂಗ್. ಮೊದಲನೇದು ಮುಗ್ದೇ ಹೋಯ್ತು. ಎರಡನೇದು ಏನ್ ಕೇಳ್ತಾ ಇರೋದು, ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡಪ್ಪ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಮೆಗಾ ಇದೆಯಲ್ಲ, ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ನನಗೆ F ವ್ಯಾಲ್ಯೂ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಒಮೆಗಾ ಡಿವೈಡೆಡ್ ಬೈ ಈ 2π ಅನ್ನ ಈ ಕಡೆ ಕಳ್ಸಿದ್ರೆ, ಈಕ್ವಲ್ಸ್ ಇಂದ ಈ ಕಡೆ ಕಳ್ಸಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಡಿನಾಮಿನೇಟರ್ ಬರುತ್ತೆ. 2π ವಿಲ್ ಬಿ ಈಕ್ವಲ್ ಟು F. ಸೊ ಏನಂತ ಬರೀಬಹುದು, F ವಿಲ್ ಬಿ ಈಕ್ವಲ್ ಟು ಒಮೆಗಾ ಬೈ 2π. ಒಮೆಗಾ ವ್ಯಾಲ್ಯೂ ನಮಗೆ ಗೊತ್ತಿದೆ. ಆನ್ ಕಂಪೇರಿಂಗ್ ವಿ ಗಾಟ್ ದ ಒಮೆಗಾ ವ್ಯಾಲ್ಯೂ as 314. ಸೊ 314 ಹೋಲ್ ಡಿವೈಡೆಡ್ ಬೈ 2π. ಸೊ ಪೈ ಜಾಗಕ್ಕೆ 3.14 ಅಥವಾ 22/7 ಅದನ್ನ ಯೂಸ್ ಮಾಡ್ತಾ ಹೋಗ್ಬೇಡ್ರಿ. ನಾನು ಹೇಳ್ತೀನಿ ಯಾವ ವ್ಯಾಲ್ಯೂ ಅಂತ. ನೋಡಿ, ಇಲ್ಲಿ ಫಸ್ಟ್ ಡಿನಾಮಿನೇಟರ್ ಸಾಲ್ವ್ ಮಾಡ್ಕೊಳ್ಳೋಣ. 2 ಇಂಟು ಪೈ ವ್ಯಾಲ್ಯೂ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ, ಶಿಫ್ಟ್ ಅನ್ನ ಒತ್ತಿ, ಇಲ್ಲಿ ಕೆಳಗಡೆ EXP ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಬರ್ದಿದ್ದಾರೆ ನೋಡಿ ಇಲ್ಲಿ ಪೈ ಅಂತ. ಸೊ ಅದನ್ನ ಒತ್ತಿದ್ರೆ ನಮಗೆ EXP ಬಟನ್ ಒತ್ತಿದ್ರೆ ಪೈ ವ್ಯಾಲ್ಯೂ ಬರುತ್ತೆ. ಯಾವ ರೀತಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 2 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ EXP ಬಟನ್ ಅನ್ನ ಒತ್ತಬೇಕು. ಅಲ್ಲೇ ಮೇಲ್ ಸಣ್ಣದಾಗೆ ಪೈ ಅಂತ ಇರುತ್ತೆ. ಸೊ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನ ಒತ್ತಿದ್ರೆ ಇಸ್ ಈಕ್ವಲ್ ಟು ನೋಡಿರಿ, ವಾಟ್ ಇಸ್ ದ ವ್ಯಾಲ್ಯೂ, 6.283. ಸೊ 314 ಹೋಲ್ ಡಿವೈಡೆಡ್ ಬೈ 6.283. ಸೊ ವ್ಯಾಲ್ಯೂ ಏನಾಗುತ್ತೆ, ಫ್ರೀಕ್ವೆನ್ಸಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು
314 volt divided by 6.263. So value is 50.135 ಅಂತ ಎಲ್ಲ ಬರುತ್ತೆ, which is almost equal to 50 hertz. ಸೊ ಎಲ್ಲಾದ್ರದ್ದು ಕೂಡ ನಾವು SI ಯೂನಿಟ್ ಅನ್ನ ಬರಿಬೇಕು. ಇಲ್ಲಿ 50 hertz ಅಂತ ಬರೆದಿದ್ದೀವಿ. ನೆಕ್ಸ್ಟ್ ಇಲ್ಲಿ VM ಏನು ವೋಲ್ಟ್ಸ್ ಅಲ್ವಾ, ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್ ವಿಲ್ ಬಿ ಇನ್ ವೋಲ್ಟ್ಸ್. ಆಮೇಲೆ ಏನು ಬರ್ದಿದ್ದೀವಿ, ಫ್ರೀಕ್ವೆನ್ಸಿ ಈಸ್ ಇನ್ ಹರ್ಟ್ಸ್. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ನಮಗೆ, ಟೈಮ್. ಸೊ ಟೈಮ್ ಪೀರಿಯಡ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಮೂರನೇದು ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ, ಮೂರನೇ ಕ್ವಶನ್ಗೆ ಟೈಮ್ ಪೀರಿಯಡ್ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಅಂತ ಅಂದ್ರೆ ರೆಸಿಪ್ರೋಕಲ್ ಆಫ್ ದಿ ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು ದ ಟೈಮ್ ಪೀರಿಯಡ್. ಸೊ ನಮಗೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಗೊತ್ತು, 1 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ದಟ್ ಈಸ್ 50 ಹರ್ಟ್ಸ್. ಸೊ 1 ಡಿವೈಡೆಡ್ ಬೈ 50, 1 ಡಿವೈಡೆಡ್ ಬೈ 50 ಎಷ್ಟು ಬಂತು, 0.02 ಸೆಕೆಂಡ್ಸ್. ಸರಿನಾ, ಸೆಕೆಂಡ್ಸ್ ಅಲ್ಲಿ ಬರೀಬೇಕು, 0.02 ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, VRMS ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. ವೆರಿ ಈಸಿ VRMS ಕ್ಯಾಲ್ಕುಲೇಟ್ ಮಾಡೋದು. VRMS ವಿಲ್ ಬಿ ಈಕ್ವಲ್ ಟು VM ಓಲ್ ಡಿವೈಡೆಡ್ ಬೈ √2. ಗೊತ್ತಾಯ್ತಾ, VRMS ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು VM ಬೈ √2. ಏನಾದ್ರೂ ನಮಗೆ VRMS ವ್ಯಾಲ್ಯೂ ಗೊತ್ತಿದ್ರೆ VM ವ್ಯಾಲ್ಯೂನು ಕೂಡ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಇವಾಗ VRMS ವಿಲ್ ಬಿ ಈಕ್ವಲ್ ಟು VM ವ್ಯಾಲ್ಯೂ ಏನ್ ಬಂದಿದೆ ನಮಗೆ 100 ಅಂತ ಬಂದಿದೆ. ಸೊ 100 ಓಲ್ ಡಿವೈಡೆಡ್ ಬೈ √2. ಸೊ √2 ವ್ಯಾಲ್ಯೂ ಏನು, √2 ವ್ಯಾಲ್ಯೂ ಇಸ್ 1.414. ಸೊ 100 ಓಲ್ ಡಿವೈಡೆಡ್ ಬೈ 1.4142ನೇ ಬರ್ಕೊಳ್ಳಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 100 ಓಲ್ ಡಿವೈಡೆಡ್ ಬೈ 1.4142. ಸೊ ವ್ಯಾಲ್ಯೂ 70.71. ಸೊ VRMS ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 70.71 ವೋಲ್ಟ್ಸ್. ಸರಿನಾ, SI ಯೂನಿಟ್ ಕೂಡ ಬರಿಬೇಕು. ನೆಕ್ಸ್ಟ್ ಏನು ಕೇಳಿದರೆ, V ಆವರೇಜ್. ಸೊ ಐದನೇದು V ಆವರೇಜ್ 0.637 ಇಂಟು VM. ಗೊತ್ತಾಯ್ತಾ, V ಆವರೇಜ್ ವಿಲ್ ಬಿ ಈಕ್ವಲ್ ಟು 0.637. ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. V ಆವರೇಜ್ ವಿಲ್ ಬಿ ಈಕ್ವಲ್ ಟು 0.637 ಇಂಟು ಮ್ಯಾಕ್ಸಿಮಮ್ ವೋಲ್ಟೇಜ್. ಮ್ಯಾಕ್ಸಿಮಮ್ ವೋಲ್ಟೇಜ್ ವ್ಯಾಲ್ಯೂ ಇಲ್ಲಿ ಕಂಪೇರ್ ಮಾಡಿದಾಗ ನನಗೆ ಗೊತ್ತಾಗಿದೆ, ದಟ್ ಈಸ್ 100. ಸೊ 0.637 ಇಂಟು 100. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 0.637 ಇಂಟು 100. ವ್ಯಾಲ್ಯೂ 63.7 ವೋಲ್ಟ್ಸ್, 63.7 ವೋಲ್ಟ್ಸ್. ಸೊ ಈಗ ಎಲ್ಲ ಪ್ರಾಬ್ಲಮ್ಗೂ ಕೂಡ, ಎಲ್ಲ ಕ್ವಶನ್ಗೂ ಕೂಡ ನಾವು ಆನ್ಸರ್ ಅನ್ನ ಮಾಡಿದೀವಿ. ಫಸ್ಟ್ ಏನ್ ಮಾಡಿದ್ವಿ, ಕಂಪೇರ್ ಮಾಡಿದ್ವಿ ಕೊಟ್ಟಿರುವಂತ ಈಕ್ವೇಶನ್ ಅನ್ನ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಜೊತೆ. ಅವಾಗ ನನಗೆ V ಮ್ಯಾಕ್ಸಿಮಮ್ ಮತ್ತೆ ಒಮೆಗಾ ವ್ಯಾಲ್ಯೂ ಸಿಕ್ತು. ಸೊ V ಮ್ಯಾಕ್ಸಿಮಮ್ ವ್ಯಾಲ್ಯೂ 100 ಮೊದಲನೇ ಕ್ವಶನ್ಗೆ ಆನ್ಸರ್. ಎರಡನೇ ಕ್ವಶನ್ಗೆ ಒಮೆಗಾ ಈಸ್ ಈಕ್ವಲ್ ಟು 2πf, ಯಾಕಂದ್ರೆ ಫ್ರೀಕ್ವೆನ್ಸಿನ ಕೇಳಿದ್ರು. ಸೊ ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು 2π ಅನ್ನ ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ಗೆ ಬರುತ್ತೆ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ಬೇಕು ಪೈ ಯಾವ ರೀತಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ತಗೊಂಡು ಅದನ್ನ ರೆಸಿಪ್ರೊಕೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಟೈಮ್ ಪೀರಿಯಡ್ ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ VRMS ವಿಲ್ ಬಿ ಈಕ್ವಲ್ ಟು VM ಓಲ್ ಡಿವೈಡೆಡ್ ಬೈ √2. ನೆಕ್ಸ್ಟ್ V ಆವರೇಜ್ ವಿಲ್ ಬಿ ಈಕ್ವಲ್ ಟು 0.637 ಇಂಟು ಮ್ಯಾಕ್ಸಿಮಮ್ ವೋಲ್ಟೇಜ್ VM. ಸೊ ಅದನ್ನ ಮಾಡಿದ್ರೆ ನಮಗೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ವೋಲ್ಟ್ಸ್ ಅಂತ ಬರೆಯೋದನ್ನ ಮರಿಬೇಡಿ, SI ಯೂನಿಟ್ ಅನ್ನ, ಅದಕ್ಕೂ ಕೂಡ ಅರ್ಧ ಮಾರ್ಕ್ಸ್ ಒಂದೊಂದ್ಸಲಿ ಕಟ್ ಮಾಡಿಬಿಡ್ತಾರೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.